ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ಅಂದರೆ ಇವತ್ತು ನಮ್ಮೂರಲ್ಲಿ ಬುಧವಾರದ ಸಂತೆ ಅಂತಲೇ ಹೇಳ್ಬೋದು. ತರಕಾರಿ ಮಾರ್ಕೆಟ್ ಇರುತ್ತೆ, ಪ್ರತಿ ಬುಧವಾರನೂ ಮಾರ್ಕೆಟ್ ಇರುತ್ತೆ. ನಾನು ಏನೇನು ತೊಗೊಂಡ್ಬಂದಿದ್ದೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ಯಾಕಂದರೆ ಸಂತೆಗೆ ಹೋಗೋ ಕಾರಣಕ್ಕೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ, ಆಮೇಲೆ ನಾವು ರೊಕ್ಕನೂ ಸೇವ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಅದೇ ಥರ ನಾನೇನೇನು ತೊಗೊಂಡ್ಬಂದಿದ್ದೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ನಿಮಗೆ ನೋಡ್ಬೋದು, ಟೊಮೊಟೊ ತೊಗೊಂಡಿದ್ದೀನಿ 1 kg. ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ ರೇಟ್ ಕಡಿಮೆ ಇದೆ ಈ ಟೈಮಲ್ಲಿ. 2 kg ಈರುಳ್ಳಿ 50 rupees ಅಂತಲೇ ಹೇಳ್ಬೋದು. ಈ ಥರ ಪ್ರತಿಯೊಂದು ತರಕಾರಿ ನೋಡ್ಬೋದು. ನುಗ್ಗಿಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಕರಿಬೇವಿನ ಸೊಪ್ಪು, ನುಗ್ಗಿಕಾಯಿ, ಕರಿಬೇವಿನ ಸೊಪ್ಪು, ಪಾಲಕ್ ಸೊಪ್ಪು, ಕೆಲವೆಲ್ಲ ಸೊಪ್ಪಿನ ಐಟಮ್ಸ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೆಶ್ ಇರುತ್ತೆ ಬುಧವಾರ ಸಂತೆ ಇರೋ ಕಾರಣಕ್ಕೆ. ಪ್ರತಿ ಬುಧವಾರನೂ ನಾನೇ ಸಂತೆ ತರಕಾರಿಗೆ ಹೋಗಿ ತೊಗೊಂಬರ್ತೀನಿ ಅಂತಲೇ ಹೇಳ್ಬೋದು. ಈ ಥರ ಫ್ರೆಶ್ ಆಗಿ ಸಿಗ್ತಾ ಇರುತ್ತೆ ನಮಗೆ ತರಕಾರಿ. ನೋಡ್ಬೋದು, ಈ ಸೀಸನಲ್ಲಿ ಹುಣಸೆ ಹಣ್ಣು ಒಂದು ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನಾವು ತೊಗೊಂಬಂದಿದ್ದನ್ನ ನೀಟಾಗಿ ಒಣಗಿಸ್ಕೊಂಡು ಒಂದು ಕಾಜಿನ ಬಾಟಲಲ್ಲಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಒಣಗಿಸ್ಬೇಕಾಗುತ್ತೆ ನಾವು. ಈ ಥರ ನೀಟಾಗಿ ಒಣಗಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದನೂ ನಮಗೆ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಹುಣಸೆ ಹಣ್ಣು. ಆಮೇಲೆ ನೋಡ್ಬೋದು ಏನೇನು ತೊಗೊಂಬಂದಿದ್ದೀನಿ ಅಂತೇಳಿ. ಇದು ಹಸಿರು ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ನಾನು. ಏನಪ್ಪ ಅಂದರೆ ಇದೆಲ್ಲ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ಕೊತೀನಿ ನಾನು. ಯಾವುದನ್ನು ಕವರಲ್ಲಿ ಇಡಲ್ಲ, ಎಲ್ಲನೂ ಕವರ್ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊತೀನಿ ನಾನು. ಒಂದು ವಾರಕ್ಕೆ ಎಷ್ಟು ಬೇಕು ಅಷ್ಟು ತರಕಾರಿ ತೊಗೊಂಡಿರ್ತೀನಿ ನಾನು. ನೋಡ್ಬೋದು, ಶುಂಠಿನೂ ಅಷ್ಟೇ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಇಲ್ಲ ಇದ್ದಾಗ ನಾನು ಈ ಥರ ಒಂದು 1/4 kg ತೊಗೊಂಡಿರ್ತೀನಿ. ಶುಂಠಿನೂ ಚೆನ್ನಾಗಿರುತ್ತೆ. ಎಲ್ಲ ಪಲಾವಿಗೆ ಹಾಕಿ. ಟೊಮೊಟೊ 1 kg ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ ಸಂತೆಯಲ್ಲಿ. ಆದರೆ ನಮಗೆ ಹೊರಗಡೆ ತೊಗೊಳೋದಕ್ಕಿಂತನೂ ಸಂತೆಯಲ್ಲಿ ತೊಗೊಳೋದಕ್ಕೆ ರೇಟ್ ಕಡಿಮೆ ಅಂತಲೇ ಹೇಳ್ಬೋದು. ಇದು ಹುಣಸೆ ಹಣ್ಣು ನೋಡ್ಬೋದು ಫ್ರೆಂಡ್ಸ್. ಹಾಗಲಕಾಯಿನೂ ತೊಗೊಂಬಂದಿದ್ದೀನಿ ನಾನು. ಹಾಗಲಕಾಯಿನೂ ಚೆನ್ನಾಗಿತ್ತು, ಅದನ್ನು ತೊಗೊಂಬಂದಿದ್ದೀನಿ. ಒಂದು 1/2 kg ಹಾಗಲಕಾಯಿನೂ ತೊಗೊಂಡಿದ್ದೀನಿ ನಾನು. ಹಾಗಲಕಾಯಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತೀನಿ. ಈ ಥರ. ಆಮೇಲೆ ತುಪ್ಪಿರಿಕಾಯಿ, ಇದು ಬಜ್ಜಿ ಎಲ್ಲ ಮಾಡ್ಕೊಂಡು ತಿಂದರೆ ಸಖತ್ತು ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲೆಲ್ಲ ನಾನು ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತಂದಿಟ್ಕೊಂಡಿರ್ತೀನಿ. ಒಂದು ವಾರ ಆದ್ಮೇಲೆ ಮತ್ತೆ ಖಾಲಿ ಆದಾಗ ಮನೆಯಲ್ಲಿ ಕ್ಯಾರೆಟು, ಬೀನ್ಸ್ ಅದೆಲ್ಲ ಇತ್ತಂತೇಳಿ ನಾನು ಏನೂ ತೊಗೊಳ್ಳಿಲ್ಲ. ಈಗ ಏನು ಬೇಕಾಗುತ್ತೆ ಅಷ್ಟೇ ತೊಗೊಂಡಿದ್ದೀನಿ. ಒಂದು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಸೈಡು ಮುಳುಗಾಯಿ ಅಂತೇಳಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಇದು ಎಣ್ಗಾಯಿ ಮಾಡ್ಕೊಳಕ್ಕೂ ಚೆನ್ನಾಗಿರುತ್ತೆ, ಬಜ್ಜಿ ಮಾಡ್ಕೊಂಡು ತಿಂದ್ರೂ ಸಖತ್ತು ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ತರಕಾರಿ ಎಲ್ಲ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಆರ್ಗನೈಸ್ ಮಾಡ್ಕೊತೀನಿ ನಾನು. ನೋಡ್ಬೋದು, ಇದ್ರಾಗ ಬಂದುಬಿಟ್ಟು ಫುಲ್ಲು ಚೋಳಿಕಾಯಿ, ಬೆಂಡೆಕಾಯಿನೂ ತೊಗೊಂಡಿದ್ದೀನಿ ನಾನು. ಈ ಥರ ಎಲ್ಲ ಸೈಡಲ್ಲೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ನೀಟಾಗಿ ಇದನ್ನೆಲ್ಲ ಬೇರ್ಪಡಿಸ್ಕೊಬೇಕಾಗುತ್ತೆ ನಾವು. ಎಲ್ಲ ಏನಪ್ಪ ಅಂದರೆ ಇದು ಚಳಂತಿಕಾಯಿ, ಬೆಂಡೆಕಾಯಿ, ಚೋಳಿಕಾಯಿ, ಹಾಗಲಕಾಯಿ, ತುಪ್ಪಿರಿಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ನುಗ್ಗಿಕಾಯಿ, ಶುಂಠಿ, ಕರಿಬೇವು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಇಷ್ಟೆಲ್ಲ ತರಕಾರಿನ ತೊಗೊಂಬಂದಿದ್ದೀನಿ. ಏನಪ್ಪ ಅಂದಿದ್ದು ಒಂದು ವಾರಕ್ಕೆ ಆಗಷ್ಟು ತರಕಾರಿ ಅಂತ ಹೇಳ್ಬೋದು. ಈ ಥರ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನಮಗೂ ಬೇಗ ಬೇಗ ಮಾಡ್ಕೋಬೋದು. ನೀಟಾಗಿ ನಾನು ಏನಪ್ಪ ಅಂದರೆ ವಾಶ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಒಮ್ಮೆ ನೀವು ಈ ಥರ ಎಲ್ಲ ತೊಗೊಂಬಂದು ನೋಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬ ಸಂತೆ ಎಲ್ಲ ಚೀಪ್ ರೇಟ್ ಎಲ್ಲ ಕಡಿಮೆಗೆ ಸಿಗುತ್ತೆ. ನೀವು ಈ ಥರ ಸಂತಿದ್ದಾಗ ತೊಗೊಂಬಂದರೆ ನಮಗೆ ಅಮೌಂಟ್ನು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಸಣ್ಣ ಟಿಪ್ಸ್ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದ.